ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ವಿಜಯಾದ್ರಿ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ಕೊಪ್ಪಳ ಜಿಲ್ಲೆಯಲ್ಲಿ ಮರಳು ಫಿಲ್ಟರ್ ಮಾಫಿಯಾ, ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ. ಮನೆ ಕಟ್ಟಿ ನೋಡು, ಮದುವೆ ಮಾಡಿ ನೋಡು. ಹಿರಿಯರು ಹೇಳಿದ್ದ ಗಾದೆ ಮಾತು, ಪ್ರತಿಯೊಬ್ಬ ಮನುಷ್ಯ ಕೂಡ ತನ್ನದೇ ಆದಂತಹ ಸ್ವಂತ ಮನೆ, ಕನಸಿನ ಮನೆ ಕಟ್ಟಿಕೊಳ್ಳಬೇಕು ಎನ್ನುವಂತಹ ಆಸೆ ಇರುತ್ತದೆ. ಆದರೆ ಇಂತಹ ಮರಳಿನಿಂದ ಮಾತ್ರ ಮನೆ ಕಟ್ಟಬೇಡಿ. ಮರಳು ಮಾಫಿಯಾ ದಂಧೆ ನಡೆಯುತ್ತಿದೆ. ಅಕ್ರಮ ಮರಳು ಸಾಗಾಟ ಮಾಡುವುದು ಅಲ್ಲದೆ ತಮ್ಮದೇ ಆದಂತಹ ನಿಗದಿತ ಬೆಲೆಗಳನ್ನ ಸೃಷ್ಟಿಸುತ್ತಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕೆರೆಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಇರುವಂತಹ ಕೆರೆಯಲ್ಲಿ ಅಕ್ರಮವಾಗಿ ಮರಳು ಫಿಲ್ಟರ್ ಮಾಡಿ ತಯಾರಿಸುತ್ತಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ಇರುವಂತಹ ಕೆರೆಹಳ್ಳಿ ಗ್ರಾಮದ ಕೆರೆಯಲ್ಲಿ ಅಕ್ರಮವಾಗಿ ಕರಿ ಮಣ್ಣಿನಿಂದ ಮರಳನ್ನು ತಯಾರಿಸುತ್ತಿದ್ದಾರೆ. ಹೌದು, ಕೊಪ್ಪಳ ಜಿಲ್ಲೆಯ ಗಂಗಾವತಿ, ಕನಕಗಿರಿ, ಕರಾಟಗಿ, ಯಲಬುರ್ಗಾ, ಕುಷ್ಟಗಿ ತಾಲೂಕಿನ ಗ್ರಾಮದಲ್ಲಿ ಅಕ್ರಮವಾಗಿ ಫಿಲ್ಟರ್ ಮರಳು ಜೋರಾಗಿ ನಡೆಯುತ್ತಿದೆ. ಅಧಿಕಾರಿಗಳು ಮೌನ ವಹಿಸುವುದು ಕಂಡರೆ ಕೊಪ್ಪಳ ಜಿಲ್ಲಾ ಕೆಲವು ಭ್ರಷ್ಟ ಅಧಿಕಾರಿಗಳು ಈ ದಂಧೆಯಲ್ಲಿ ಪಾಲುದಾರರ ಎಂದು ಜಿಲ್ಲೆಯಲ್ಲಿ ಪ್ರಜ್ಞಾವಂತರ ಪ್ರಶ್ನೆಯಾಗಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಮರಳು ಮಾಫಿಯಾ ಒಂದೇ ಅಲ್ಲ, ಅಕ್ರಮ ಕಲ್ಲು ಗಣಿಗಾರಿಕೆ, ಕೆಂಪು ಮರಮು ಹಾಗೂ ಕೆರೆಯಲ್ಲಿ ಇರುವಂತಹ ಹೂಳನ್ನು ರಾತ್ರೋರಾತ್ರಿ ಇಟ್ಟಂಗಿ ತಯಾರಿಕೆಗೆ ಬಳಸುತ್ತಿದ್ದಾರೆ. ಇಡೀ ರಾತ್ರಿ ಟಿಪ್ಪರ್ ಮತ್ತು ಟ್ರ್ಯಾಕ್ಟರ್ ವಾಹನಗಳ ಮೂಲಕ ನಾಮಫಲಕ ಇಲ್ಲದೆ ರಾತ್ರೋರಾತ್ರಿ ಅಕ್ರಮ ಚಟುವಟಿಕೆ ಮಾಡುತ್ತಿದ್ದಾರೆ. ತಾಲೂಕು ಆಡಳಿತ ಹಾಗೂ ಇನ್ನಿತರ ಇಲಾಖೆಗಳ ಅಧಿಕಾರಿಗಳ ಸೇರಿಸಿಕೊಂಡು ಅಕ್ರಮ ಚಟುವಟಿಕೆ ತಡೆಯಲು ತಂಡವನ್ನ ರಚನೆ ಮಾಡಿದ್ರೂ ಕೂಡ ಪ್ರಯೋಜನವಿಲ್ಲದಂತಾಗಿದೆ. ರಾಜ್ಯ ಸರ್ಕಾರಕ್ಕೆ ರಾಜ್ಯ ದನ ಕೊಟ್ಟಿದೆ. ಅಕ್ರಮವಾಗಿ ರಾಜ್ಯ ಸರ್ಕಾರ ಖನಿಜ ಸಂಪತ್ತನ್ನು ಲೂಟಿ ಮಾಡುತ್ತಿದ್ದಾರೆ. ಹಾಗೂ ಜಿಲ್ಲೆಯಾದ್ಯಂತ ಮನೆ ಕಟ್ಟಿಕೊಳ್ಳುತ್ತಿರುವ ಬಡ ಜನರ ಗೋಳನ್ನ ಕೇಳುವವರು ಯಾರೂ ಇಲ್ಲ. ಫಿಲ್ಟರ್ ಮರಳು ಎಂದು ತಿಳಿಯದೆ ಮನೆ ಕಟ್ಟಿಕೊಳ್ಳುತ್ತಿರುವಂತಹ ಮಾಲೀಕರು ತಮ್ಮ ಮನೆ ಗುಣಮಟ್ಟದ ಮನೆ ಕಟ್ಟಿಕೊಳ್ಳಬೇಕು ಅನ್ನುವಂತಹ ಆಸೆ ಕೂಡ ಅವರಿಗೆ ನಿರಾಸೆ ಉಂಟು ಮಾಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಫಿಲ್ಟರ್ ಮರಳು ದಂಧೆಕೋರರನ್ನು ಕಡಿವಾಣ ಹಾಕುವಲ್ಲಿ ನಿರಾಶಕ್ತರಾಗಿದ್ದಾರೆ ಎಂದು ಸಾರ್ವಜನಿಕರ ವಲಯದಲ್ಲಿ ಸದ್ದು ಮಾಡುತ್ತಿದೆ. ಕೊಪ್ಪಳ ಜಿಲ್ಲೆಯಲ್ಲಿ ಅಕ್ರಮ ಮರಳು ಮತ್ತು ಗಣಿಗಾರಿಕೆ ಎಗ್ಗಿಲ್ಲದೆ ನಡೆಯುತ್ತಿದೆ ಎನ್ನುವುದಕ್ಕೆ ಇಲ್ಲಿ ಒಂದು ಉದಾಹರಣೆ ಇದೆ. ನಾವು ನೋಡ್ತಾ ಇರಬಹುದು, ಇದು ಕೆರೆಹಳ್ಳಿ ಗ್ರಾಮದ ಕೆರೆ. ಸಂಪೂರ್ಣವಾಗಿ ನೋಡಬಹುದು ಎಷ್ಟು ಈ ಕೆರೆ ಇದೆ. ಈ ಕೆರೆಯಲ್ಲಿ ಅಕ್ರಮವಾಗಿ ಮರಳು ಮಾಫಿಯಾ ನಡೀತಾ ಇದೆ ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹೊರಗಿನಿಂದ ಮತ್ತು ಕೆರೆಯ ದಂಡೆಯಲ್ಲಿರುವಂತಹ ಕೆರೆಯ ಮಣ್ಣನ್ನು ಪುನಃ ಕೆರೆಗೆ ಚೆಲ್ಲುವ ಮೂಲಕ ಆ ಮಣ್ಣಿನಿಂದ ಬರುವಂತಹ ಉಸುಕನ್ನು, ಮರಳನ್ನು ತೆಗೆದುಕೊಂಡು ಹೊರಗಡೆ ಮಾರಾಟ ಮಾಡ್ತಾ ಇದ್ದಾರೆ. ತಾವು ವೀಕ್ಷಣೆ ಮಾಡಬಹುದು. ಅಲ್ಲಿ ಕೆರೆಯ ಒಳಗಡೆ ಹಾಕಿರುವಂತಹ ಒಂದು ಗುಡ್ಡೆಯ ಮಣ್ಣು ಮತ್ತು ಅದರ ಪಕ್ಕದಲ್ಲೇ ಒಂದು ವಾಟರ್ ಪೈಪ್ ಇದೆ. ಆ ವಾಟರ್ ಪೈಪ್ನಿಂದ ಮೋಟಾರ್ ಹಚ್ಚಿಕೊಂಡು ನೀರನ್ನು ಅದರ ಮೇಲೆ ಹಾಕುವ ಮೂಲಕ ಒಂದು ಟ್ರ್ಯಾಕ್ಟರನ್ನು ರೋಲ್ ಮಾಡ್ತಾರೆ. ರೋಲ್ ಮಾಡಿದ ನಂತರ ಉಸುಕು ಫಿಲ್ಟರ್ ಆಗುತ್ತೆ, ಮರಳು ಮಾತ್ರ ಮೇಲೆ ಬರುತ್ತೆ. ಇರುವಂತಹ ಮಣ್ಣಿನ ಅಂಶಗಳೆಲ್ಲ ಆ ನೀರಿನಲ್ಲಿ ಹೋಗುತ್ತೆ. ಇದೇ ಮಣ್ಣು ಬೇರೆ ಎಡೆಯಿಂದ ತೆಗೆದುಕೊಂಡು ಬಂದು ಕೆರೆಗೆ ಹಾಕುತ್ತಿರುವಂತಹ ಇದೇ ಮಣ್ಣು. ಈ ಮಣ್ಣಿನಲ್ಲಿ ಬರುವಂತಹ ಮಣ್ಣಿನ ಅಂಶಗಳನ್ನು ಹೊರಗಡೆ ಹೋದ ನಂತರ ಮರಳು ಸಿಗುತ್ತದೆ. ಆ ಮರಳು ಇಲ್ಲಿ ವೀಕ್ಷಣೆ ಮಾಡ್ತಾ ಇದ್ದೀರಾ. ಇಲ್ಲಿ ಕಾಣ್ತಾ ಇರೋದು ಫಿಲ್ಟರ್ ಉಸುಗು. ಇಲ್ಲಿಗೆ ತೆಗೆದುಕೊಂಡು ಬಂದು ಮತ್ತು ಅದರ ಪಕ್ಕದಲ್ಲೇ ಕಾಣ್ತಾ ಇದೆ ಅದೇ ಮಣ್ಣನ್ನು ತೆಗೆದುಕೊಂಡೇ ಫಿಲ್ಟರ್ ಮಾಡಿ ಈ ರೀತಿ ಮಣ್ಣನ್ನು ತೆಗೆದು ಸಿಟಿಗಳಿಗೆ ಕಳಿಸ್ತಾ ಇದ್ದಾರೆ. ಸುಮಾರು ಏನಿಲ್ಲ ಅಂದ್ರೆ 5 ರಿಂದ 6 ಸಾವಿರ ರೂಪಾಯಿ ಅಷ್ಟು ಟ್ರ್ಯಾಕ್ಟರ್ ಮತ್ತು 30,000 ರೂಪಾಯಿದಷ್ಟು ಟಿಪ್ಪರ್ ಲಾರಿಗಳ ಮೂಲಕವಾಗಿ ಈ ಮರಳನ್ನು ಮಾಫಿಯಾ ಮಾಡ್ತಾ ಇದ್ದಾರೆ. ಇಲ್ಲಿ ಸುಮಾರು 4 ರಿಂದ 5 ಕಡೆ ಫಿಲ್ಟರ್ ಮರಳು ಪ್ರಾರಂಭವಾಗುತ್ತದೆ ಎನ್ನುವಂತಹ ಉನ್ನತ ಮಾಹಿತಿಗಳು ನಮಗೆ ಲಭ್ಯವಿದ್ದು, ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ಏಕೆ ತೋರ್ತಾ ಇದ್ದಾರೆ ಮತ್ತು ಈ ಕೊಪ್ಪಳ ಜಿಲ್ಲೆಯಲ್ಲಿ ಅತಿಯಾದ ಮರಳು ಮಾಫಿಯಾ
ನಡೆಯುತ್ತಿರುವುದು ಕಂಡು ಬಂದರೂ ಕೂಡ ಏಕೆ ಜಾಣ ಕುರುಡುತನ ತೋರ್ತಾ ಇದ್ದಾರೋ ಗೊತ್ತಾಗ್ತಾ. ಶಿವರಾಜ್ ತಂಗಡಗಿ ಕ್ಷೇತ್ರದಲ್ಲಿಯೇ ಅಕ್ರಮ ಮರಳು ಮತ್ತು ಫಿಲ್ಟರ್ ಮರಳು ಮತ್ತು ಕೆರೆಯಲ್ಲಿ ಇರುವಂತಹ ಹೂಳನ್ನು ಇಟ್ಟಗಿ ತಯಾರಿಕೆ ಮಾಡುತ್ತಿರುವವರ ಪಾಲಾಗುತ್ತಿದೆ. ರಾಜ್ಯ ಸರ್ಕಾರದ ರಾಜ್ಯಧನ ಕಟ್ಟದೆ ಅಕ್ರಮ ದಂಧೆ ಮಾಡುತ್ತಿರುವವರು ಇಲ್ಲಿ ರಾಜರಂತೆ ಮೆರೆಯುತ್ತಿದ್ದಾರೆ. ಕೊಪ್ಪಳ ಜಿಲ್ಲೆಯ ಎಲ್ಲಾ ಶಾಸಕರ ಬೆಂಬಲಿಗರು ಈ ದಂಧೆಗಳಲ್ಲಿ ಪಾಲುದಾರರಾಗಿದ್ದಾರೆ ಎಂದು ಆರೋಪಗಳು ಕೇಳಿಬರುತ್ತಿದ್ದಾವೆ. ಏನೇ ಇರಲಿ, ಜಿಲ್ಲಾಡಳಿತ ತಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸಿದರೆ ಸಾರ್ವಜನಿಕರ ಹಿತಾಸಕ್ತಿ ಕಾಪಾಡಿದಂತೆ ಆಗುತ್ತದೆ. ಇದಾಗಿತ್ತು ಇವತ್ತಿನ ಕರ್ನಾಟಕ ವಿಜಯಾದ್ರಿ ನ್ಯೂಸ್. ನಮಸ್ತೆ.